ಚಿತ್ರದುರ್ಗದ ಆಸ್ಪತ್ರೆಯ ಮುಂಭಾಗ ನೆಲ ಒರೆಸುವ ವಿಚಾರಕ್ಕೆ ಪಿವಿಎಸ್ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಶ್ರೀಧರಮೂರ್ತಿ, ಕಾರು ಚಾಲಕ ಮಂಜುನಾಥ್, ಆಸ್ಪತ್ರೆಯ ಡಿ ಗ್ರೂಪ್ ಸಿಬ್ಬಂದಿ ಅಂಜಿನಮ್ಮ ಮೇಲೆ ಮನ ಬಂದಂತೆ ಹಲ್ಲೆ ಮಾಡಿದ್ದ. ಈ ಕುರಿತು ದೂರು ಸ್ವೀಕರಿಸಲು ಡಿಸಿಆರ್ಗೆ ಇನ್ಸ್ಪೆಕ್ಟರ್ ವಿಳಂಬ ಮಾಡಿದ್ದು, ಇದನ್ನ ಪ್ರಶ್ನಿಸಿದ್ದ 11 ಜನ ದಲಿತ ಮುಖಂಡರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಈ ಕುರಿತು ದಲಿತ ಮುಖಂಡರು ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಬಳಿ ಅಳಲು ತೋಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಪಿ ರಘು ಆಸ್ಪತ್ರೆಗೆ ಭೇಟಿ ನೀಡಿ ಸಂತ್ರಸ್ತ ಮಹಿಳೆಗೆ ಸಾಂತ್ವನ ಹೇಳಿದ್ರು. ನೊಂದ ಮಹಿಳೆಗೆ ದೂರು ಸ್ವೀಕರಿಸಿ ನ್ಯಾಯ ಒದಗಿಸುವಂತೆ ಸೂಚನೆ ನೀಡಿದ್ದಾರೆ. ಅಲ್ಲದೆ ದಲಿತ ಮುಖಂಡರ ವಿರುದ್ಧ ದಾಖಲಿಸಿದ ಎಫ್ಐಆರ್ ಅನ್ನ ಪುನರ್ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ವಹಿಸುವಂತೆ ಎಎಸ್ಪಿ ಶಿವಕುಮಾರ್ಗೆ ಸೂಚನೆ ನೀಡಿದ್ರು. ಸ್ವಚ್ಛತಾ ಕಾರ್ಮಿಕರು, ಪೌರ ಕಾರ್ಮಿಕರು ಸ್ಟೇಷನ್ಗೆ ಬರಕ್ಕೆ ಆಗಲ್ಲ. ಹಿಂಗೆಲ್ಲ ಘಟನೆಗಳು ನಡೆದಿದೆ. ಅವರೊಬ್ರು ಅಮಾಯಕರು ಸ್ಟೇಷನ್ಗೆ ಬಂದು ಅವ್ರ ಹತ್ರ ಹಂಗೆ ದುರ್ನಡತೆ ತೋರಿಸ್ಬಿಟ್ರೆ ಸುಳ್ಳು ಹೇಳತ್ತಾರ, ಹೆಣ್ಮಗಳ ಕಂಪ್ಲೇಂಟ್ ಕೂಡ ಹೋಗೋದು ಬೇಡ ಸರ್. ನಾವು ರಕ್ಷಣೆ ಸಿಗುತ್ತೆ, ನ್ಯಾಯ ಸಿಗುತ್ತೆ ಅಂತಂದ್ರೆ ನಮ್ಮ ಮೇಲೆ ಎಫ್ಐಆರ್ ಆಗುತ್ತೆ ಅಂದ್ರೆ ನಮಗೆ ಭಯ ಹುಡ್ತಿದೆ ಸರ್. ಇಲ್ಲಿ ನಮಗೆ ಅದು ಬೇಡ ಸರ್, ಡಿಸಿಆರ್ ಬೇಡ, ನಮಗೆ ಮಾಮೂಲಿ ಹೆಂಗಿತ್ತು ಹಂಗೆ ಮಾಡ್ಕೊಂಡು ಕೊಡಲಿ ಸರ್. ಮೊನ್ನೆ ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೂ ಕಂಡು ಅದನ್ನೇ ಕೊಟ್ಟು ಬಂದಿದ್ದೀವಿ ನಾವು. ಅಲ್ಲಿ ಬಂದಾರೆ, ಅಲ್ಲಿಂದ ಬಂದಿದ್ದಾರೆ. ಅಲ್ಲಿಂದ ಅಧ್ಯಕ್ಷರು ಬಂದ ಮಾತಾಡ್ಬೇಡ್ರಿ, ಮಗ ಇದ್ದಂಗ ಮಾತಾಡ್ತಾರೆ, ಸುಮ್ಮನೆ ರೀ. ಅದಕ್ಕೆ ನಿಮ್ದು ಸಮಸ್ಯೆ ಬಗೆಹರಿಸಕ್ಕೆ ಬಂದಿರೋದು. ಏನ್ ಹೇಳಿದ್ರು ಗೊತ್ತಾ ಸರ್, ಇಲ್ಲಿಚ್ಚು ಆಗ ಬಂದು ದಬ್ಲಿಲ್ಲ ಅಂದ್ರೆ ಹಿಡ್ಕೊಂಡಿಲ್ಲ ಅಂದ್ರೆ ಸರ್ ನಾನು ಅದು ಕಲ್ಲು ಎತ್ತಕ್ಕೆ ನಾನು ಸಾಯಿಸ್ತಾನೆ ಸರ್. ಅವನು ಕೊಲೆ ಪಾತ್ಕಂದ್ರೆ ಕೊಲೆ ಪಾತ್ಕ ಸರ್. ಪೊಲೀಸು ಇದು ಅವ್ರ ಹೆಸರೇನು ಪೊಲೀಸ್ ಇದು ಸಂಘದರಿಗೆ ಒಂದು ಫೋನ್ ಮಾಡಿದ್ರು ಸರ್. ಇಲ್ಲಿ ಇವ್ರು ಏನು ಹೇಳ್ತಿದ್ದಾರೆ, ಸ್ವಲ್ಪ ನೀರು ಕುಡಿ. ಹೆಣ್ಮಗಳು ಘಾಸಿಗೆ ಒಳಗಾಗಿರೋದು ನೋಡಿದ್ರೆ ವಿಷಯ ಸರ್. ಅಲ್ಲ ಸರ್, ಅವರು ದಯವಿಟ್ಟು ನೀವೆಲ್ಲ ನನ್ನ ಮಕ್ಕಳೇ, ಯಾರಿಗೂ ಹೆಣ್ಮಕ್ಳಿಗೆ ಈ ಥರ ಅನ್ಯಾಯ ಆಗ್ಬಾರ್ದು ಕಣ್ರಿ ಸರ್. ಯಾವ ಹೆಣ್ಮಕ್ಳಿಗೆ ಈ ಥರ ಅನ್ಯಾಯ ಆಗ್ಬಾರ್ದು, ಯಾರು ಮಾತಾಡ್ಸ್ಬೋದಾ ಸರ್ ಅವರು? ನ್ಯಾಯ ಕೇಳೋದು ಸ್ಟೇಷನ್ ಮತ್ತೆ ಬಿಟ್ಟು ಕಳ್ಸಿ ಅಂತ ಕೇಳಿದ್ರೆ ನೋಡ್ರಿ ಸರ್, ನಗ್ತಾರ ಅವರು. ಸರ್ ಅವರು ನಾನು ಸ್ಟಾಪೇ ಅದೆಂತ 100 ಕಂಪ್ಲೇಂಟ್ ಕೊಡುವಾಗ ಕೊಡ್ರಿ ಸರ್ ಅಂದ್ರೆ ಕೊಡ್ಲಿ. ಅಡ್ರೆಸ್ ತಗೊಂಡಿದ್ದೀರಾ? ನನ್ನ ಜೀವಕ್ಕೆ ಇದಾಗ ಬಂದಿದೆ ಅಂತೇಳಿ ಕಂಪ್ಲೇಂಟ್ ಕೊಡ್ತಾಳೆ. ಮತ್ತೆ ಆಯಮ್ಮನ್ನ ಘಟನೆ ನೋಡಿದ್ರೆ ತುಂಬಾ ಘಾಸಿಗೊಳಗಾಗಿದ್ದಾರೆ. ಆಯಮ್ಮಗೆ ಸರಿಯಾದಂತ ರಕ್ಷಣೆ ಕೊಡ್ಬೇಕು. ಆ ಕೇಸ್ನ ಸೆಕ್ಷನ್ ಸರಿಯಾಗಿ ಹಾಳು ಮಾಡ್ಕೋಬೇಕು. ಪೊಲೀಸ್ ಸ್ಟೇಷನ್ ಸರಿಯಾದಂತ ತಗೊಂಡಿಲ್ಲ ಕಂಪ್ಲೇಂಟ್ ಅಂತ. ನಿಜವಾಗೂ ನಮ್ಮ